ಹಾಯ್ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಬ್ನೇಲ್ ನೋಡಿ ಅರ್ಥ ಆಗಿರುತ್ತೆ. ಹೌದು, ನಿಮ್ದೇನಾದರೂ ಡೈಲಿ ಮೈನಸ್ ಆಗ್ತಾ ಇದ್ದರೆ ವಾಚ್ ಟೈಮು ಅದನ್ನ ಯಾವ ರೀತಿ ರಿಕವರ್ ಮಾಡೋದು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಆರಾಮಾಗಿ ರಿಕವರ್ನ ಮಾಡ್ಕೋಬೋದು. 3 ರೀಸನ್ನಿಂದ ನಿಮ್ಮದು ಡೈಲಿ ವಾಚ್ ಟೈಮು ಮೈನಸ್ ಆಗ್ತಾ ಇರುತ್ತೆ. ಸೊ ಅದೇನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವು ಎಲ್ಲಿ ನೋಡ್ತೀರಪ್ಪ ಅಂದರೆ ವಾಚ್ ಟೈಮ್ನ ಮೈನಸ್ ಆಗೋದು ವೈಟ್ ಸ್ಟುಡಿಯೋನಲ್ಲಿ ನೋಡ್ತೀರಾ. ಇವಾಗ ನಾನು ವೈಟ್ ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ವೈಟ್ ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ವ್ಯೂಸ್ ಮತ್ತು ವಾಚ್ ಟೈಮ್ ಎಲ್ಲ ಶೋ ಆಗ್ತಾ ಇದೆ. ಸೊ ಇಲ್ಲಿ ನೀವು ಡೈಲಿ ಮೈನಸ್ ಆಗ್ತಾ ಇರುತ್ತೆ ಅಂತ ಹೇಳ್ಕೊಂಡಿರ್ತೀರ. ಅದು ಯಾವುದೇ ರೀತಿ ಮೈನಸ್ ಆಗ್ತಾ ಇರಂಗಿಲ್ಲ, ಅಲ್ಲೇ ಇರುತ್ತೆ. ಅದು ಮೇಲ್ಗಡೆ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ 28 ಡೇಸ್ ಅಂತೇಳಿ. ಹಾಗಂದ್ರೆ ಏನಪ್ಪ ಅಂದರೆ ನಿಮ್ಗೆ ಅಲ್ಲಿ ಬರೀ 28 ದಿನ ಮಾತ್ರ ಶೋ ಆಗ್ತಾ ಇರುತ್ತೆ. ಸೊ ಯಾವುದೇ ರೀತಿ ನಿಮ್ಮದು ಮೈನಸ್ ಆಗ್ತಾ ಇರಂಗಿಲ್ಲ ವಾಚ್ ಟೈಮು. ಹೇಗಪ್ಪ ಅದನ್ನ ರಿಕವರ್ ಮಾಡ್ಕೊಳ್ಳೋದಂದರೆ ಅದನ್ನ ಯಾವುದೇ ರೀತಿ ರಿಕವರ್ ಮಾಡೋಕ್ಕೂ ಬರೋಂಗಿಲ್ಲ. ಸೊ ಮತ್ತು ಹೇಗಪ್ಪ ಅದನ್ನ ನೋಡ್ಕೊಳ್ಳೋದಂದರೆ ಆ ವಾಚ್ ಟೈಮ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮತ್ತೆ ವಾಚ್ ಟೈಮ್ ತೋರಿಸ್ತಾ ಇದೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ನೋಡಿ 20 ಡೇ ಅಂತ ಇಲ್ಲಿ ತೋರಿಸ್ತಾ ಇದೆ. ನೀವು ಎಷ್ಟು ದಿನ ಬೇಕಾದ್ರೂ ನೀವು ವಾಚ್ ಟೈಮ್ನ ನೋಡ್ಕೋಬೋದು. ಇವಾಗ ರಿಕವರ್ ಯಾವ ರೀತಿ ಮಾಡೋದಪ್ಪ ಅಂದರೆ ಈ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದಂತೆ ಒಂದು ಲೈಫ್ ಟೈಮ್ ಅಂತ ಒಂದು ಆಪ್ಷನ್ ಇದೆ ಲಾಸ್ಟ್ನಲ್ಲಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮದು ವಾಚ್ ಟೈಮು ಅಂದರೆ ನೀವು ಚಾನಲ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿರ್ತಿರಲ್ಲ, ಸೊ ಟೋಟಲ್ ಎಷ್ಟು ಟೈಮ್ ವಾಚ್ ಟೈಮ್ ಆಗಿದೆ ನೋಡಿ ಎಲ್ಲ ಇಲ್ಲಿ ಶೋ ಆಗುತ್ತೆ. ಯಾವುದೇ ರೀತಿ ಮೈನಸ್ ಆಗ್ತಾ ಇರಂಗಿಲ್ಲ. ಅಲ್ಲಿ ಬರೀ 28 ದಿನ ಮಾತ್ರ ಶೋ ಆಗ್ತಾ ಇರುತ್ತೆ. ನೀವು ಹೆದರ್ಕೊಂಡಿರ್ತೀರ ಮೈನಸ್ ಆಗ್ತಾ ಇದೆ ಡೈಲಿ ನಮ್ಮದು ವಾಚ್ ಟೈಮ್ ಅಂತೇಳಿ. ಸೊ ಯಾವುದೇ ರೀತಿ ಅದು ಮೈನಸ್ ಆಗ್ತಾ ಇರಂಗಿಲ್ಲ, ಅಲ್ಲೇ ಇರುತ್ತೆ ಅದು. ನೀವು ಲೈಫ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡಪ್ಪ ಅಂದರೆ ನಿಮಗೆ ವಾಚ್ ಟೈಮ್ ಅನ್ನೋದು ಸಿಗುತ್ತೆ. ಇವಾಗ ಇದು ಒಂದು ರೀಸನ್ ಆಯಿತು. ಇವಾಗ ಇನ್ನೊಂದು ರೀಸನ್ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ನಿಮ್ಮದು ಅಲ್ಲಿ ಚೆಕ್ ಮಾಡಿದ್ರು ಕೂಡ ಲೈಫ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡಿದ್ರು ಕೂಡ ಡೈಲಿ ಮೈನಸ್ ಆಗ್ತಾ ಇರುತ್ತೆ. ಯಾಕಪ್ಪ ಮೈನಸ್ ಆಗ್ತಾ ಇರುತ್ತೆ ಅಂದರೆ ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮ ಫೋನಲ್ಲಿ ಒಂದು 4-5 ಜಿಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊತೀರಾ. ಜಿಮೇಲ್ ಐಡಿನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ವಿಡಿಯೋನ ನೀವೇ ನೋಡ್ತಾ ಇರ್ತೀರಾ. ಸೊ ಆ ರೀತಿ ನೀವೇನಾದರೂ ಮಾಡ್ತಾ ಇದ್ದೀರಪ್ಪ ಅಂದರೆ ನಿಮ್ಮದು ಮಾನಿಟೈಸ್ ಕೂಡ ಆನ್ ಆಗಂಗಿಲ್ಲ. ಯೂಟ್ಯೂಬ್ನವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ಫೋನಲ್ಲಿ ನೋಡ್ತಾ ಇರ್ತಾರೆ ನೋಡಿ. ಸೊ ಯೂಟ್ಯೂಬ್ನವ್ರಿಗೆ ಎಲ್ಲ ಗೊತ್ತಾಗುತ್ತೆ ಎಲ್ಲಿ ಇದಕ್ಕೆ ವಾಚ್ ಟೈಮ್ ಬರ್ತಾ ಇದೆ ಅಂತೇಳಿ. ಆ ರೀಸನಿಂದ ನಿಮ್ದು ಏನು ಮಾಡ್ತಾರಪ್ಪ ಅಂದರೆ ಇವಾಗ ನಿಮ್ದು ಯಾವ ರೀತಿ ಮೈನಸ್ ಮಾಡೋಂಗಿಲ್ಲ. ಕೆಲವು ಜನದ್ದು ಈಗ ಮಾಡ್ತಾರೆ. ಇನ್ನು ಕೆಲವು ಜನದ್ದು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮದು 4000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ನೋಡಿ. ಯೂಟ್ಯೂಬ್ನಲ್ಲಿ ಮಾನಿಟೈಸ್ ಅಪ್ಲೈ ಮಾಡಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಯಾವಾಗ ನಿಮ್ಮದು 4000 ವಾಚ್ ಅವರ್ ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ತಾರೆ ನೋಡಿ, ಅಪ್ಲೈ ಮಾಡಿದ ತಕ್ಷಣ ಯೂಟ್ಯೂಬ್ ಅವರು ನಿಮ್ದು ಎಲ್ಲ ಮೈನಸ್ನ ಮಾಡ್ತಾರೆ ವಾಚ್ ಟೈಮ್ನ. ಆ ರೀಸನಿಂದ ನಿಮ್ಮ ಫೋನಲ್ಲಿ ನೀವು ವಿಡಿಯೋನ ನೋಡೋಕೆ ಹೋಗ್ಬಿಡಿ. ಸೊ ಇವಾಗ ಈ ರೀಸನ್ ಆಯಿತು. ಇನ್ನೊಂದು ರೀಸನ್ ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ನೀವೇನಾದರೂ ಮಾನಿಟೈಸ್ ಆನ್ ಮಾಡ್ಕೋಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ 1 ವರ್ಷದ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. ಕೆಲವು ಜನದ್ದು ಏನಾಗುತ್ತಪ್ಪ ಅಂದರೆ 2-3 ವರ್ಷ ತೊಗೊತಾರೆ. ಆ ರೀಸನಿಂದ ನಿಮ್ಮದು ವಾಚ್ ಟೈಮ್ ಮೈನಸ್ ಆಗ್ತಾ ಇರುತ್ತೆ. ನಿಮ್ದೇನಾದರೂ 1 ವರ್ಷದ ಮೇಲ್ಗಡೆ ಆಯ್ತಪ್ಪ ಅಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಅವಾಗ ನಿಮ್ಮದು ಡೈಲಿ ಒಂದು ಸ್ವಲ್ಪ ಮೈನಸ್ ಆಗ್ತಾ ಹೋಗುತ್ತೆ ವಾಚ್ ಟೈಮು. ಅದಕ್ಕಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ 1 ವರ್ಷದ ಒಳಗಡೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸ್ಗೆ ಅಪ್ಲೈ ಮಾಡಿ. ನಿಮ್ದೇನಾದರೂ 1 ವರ್ಷದ ಮೇಲ್ಗಡೆ ಆಗಿ 1 ದಿನ ಆಯ್ತು ಅಂದ್ರೂ ಕೂಡ ನಿಮ್ಮದು ಡೈಲಿ ವಾಚ್ ಟೈಮ್ ಮೈನಸ್ ಆಗುತ್ತೆ. ಈಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾಕಪ್ಪ ನಮ್ಮದು ವಾಚ್ ಟೈಮ್ ಮೈನಸ್ ಆಗ್ತಾಯಿದೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ 3 ರೀಸನ್ನಿಂದ ನಿಮ್ಮದು ಮೈನಸ್ ಆಗ್ತಾ ಇರೋದು ವಾಚ್ ಟೈಮು. ನೀವು ಆರಾಮಾಗಿ ಸರಿನಾ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚೆನ್ನಾಗಿ ಯಾರು ತಗೋಗ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.